ರೇಷನ್ ಕಾರ್ಡ್ ನಲ್ಲಿ ಬಹಳ ದೊಡ್ಡದಾಗಿರುವಂತ ಒಂದು ಬದಲಾವಣೆ ಬಂದಿದೆ. ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾತಿ ಅಂತ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ರೇಷನ್ ಕಾರ್ಡ್ ಅಂದಿದ ತಕ್ಷಣ ಸಿಕ್ಕಾಪಟ್ಟೆ ಜನರ ವೆಯ್ಟ್ ಮಾಡ್ತಾ ಇರ್ತಾರೆ. ಎಷ್ಟೋ ಕೋಟಿ ಜನ ಆಕ್ಚುಲಿ ಅಪ್ಲಿಕೇಶನ್ಸ್ ನ ಹಾಕೋದಕ್ಕೆ, ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು, ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ಹೇಳಿ ಬಹಳ ಕಾಯ್ತಾ ಇದ್ದಾರೆ. ಆದ್ರೆ ಸರ್ಕಾರದಿಂದ ಹೊಸದಾಗಿ ಒಂದು ನ್ಯೂಸ್ ಬಂದಿರುವಂತದ್ದು. ಏನ್ ಈ ನ್ಯೂಸ್, ಏನ್ ಅಡ್ವಾಂಟೇಜ್, ಏನ್ ಡಿಸ್ಅಡ್ವಾಂಟೇಜ್, ಏನ್ ಮಾಡ್ತಾ ಇದ್ದಾರೆ ಇವ್ರುಗಳು ಅಂತ ಹೇಳ್ತೀನಿ ನಾನು. ಸೊ ಏನ್ ವಿಚಾರ ಅಂತ ಹೇಳಿದ್ರೆ, ಸದ್ಯಕ್ಕೆ ಯಾವುದೇ ರೀತಿಯಾಗಿರುವಂತ ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಹೊಸದಾಗಿ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಇದಕ್ಕೆ ಯಾವುದೇ ರೀತಿಯ ಅವಕಾಶನ ಇನ್ನೂ ಕೂಡ ಸರ್ಕಾರ ಎಲ್ಲೂ ಕೊಟ್ಟಿಲ್ಲ, ಹೇಳಿಲ್ಲ, ನೋಟಿಫಿಕೇಶನ್ಸ್ ಕೂಡ ಬಂದಿಲ್ಲ. ಸೊ ಹೊಸದಾಗಿ ಅಪ್ಲಿಕೇಶನ್ಸ್ ನ ಹಾಕ್ಬೇಕು ಅಂತಿರೋರಿಗೆ ಇದು ಬ್ಯಾಡ್ ನ್ಯೂಸ್. ಆದ್ರೆ ಈಗ ಒಂದು ವಾರದ ಹಿಂದೆ ರೇಷನ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದೇ ಒಂದು ದಿನ ಕಾಲಾವಕಾಶನ ಕೊಟ್ಟಿದ್ರು, ಬೆಳಗ್ಗೆಯಿಂದ ಸಂಜೆವರೆಗೂ. ಆದ್ರೆ ಅದರಲ್ಲಿ 108 ಟೆಕ್ನಿಕಲ್ ಪ್ರಾಬ್ಲಮ್ಗಳು ಬಂದ ಮೇಲೆ ಆ ಒಂದು ವೆಬ್ಸೈಟ್ ವರ್ಕ್ ಆಗದಿರೆ ಕೆಲವೊಂದಷ್ಟು ಜನಕ್ಕೆ ಅಪ್ಡೇಟೇ ಮಾಡ್ಕೊಳಕ್ ಆಗ್ಲಿಲ್ಲ. ಒಂದು ದಿನದಲ್ಲಿ ಯಾರ್ ತಾನೇ ರೇಷನ್ ಕಾರ್ಡ್ ನ ಅಪ್ಡೇಟ್ ಮಾಡಕ್ಕಾಗುತ್ತೆ ಹೇಳಿ? ಆಗೋದಿಲ್ಲ. ಕೊಟ್ರೆ ಅಟ್ಲೀಸ್ಟ್ ಒಂದು ತಿಂಗಳು ಕೊಟ್ಟು ಸರ್ವರ್ನ ಕರೆಕ್ಟ್ ಆಗಿ ಇಟ್ಕೊಂಡ್ರೆ, ಯಾವುದೇ ಟೆಕ್ನಿಕಲ್ ಇಶ್ಯೂಗಳು ಇಲ್ದಿರ ಇದ್ರೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಇವರು ಟೆಕ್ನಿಕಲ್ ಇಶ್ಯೂನು ಕೊಟ್ಬಿಟ್ಟು ಒಂದೇ ದಿನ ಕೊಟ್ಬಿಟ್ರೆ ನಮ್ ಜನಗಳು ಎಲ್ಲೋಗ್ಬೇಕು? ಕರೆಕ್ಟ್ ಅಲ್ವಾ? ಸೊ ಇದೊಂದು ಸಮಸ್ಯೆ ಕ್ರಿಯೇಟ್ ಆಗಿತ್ತು. ಅಪ್ಡೇಟ್ ಆಗ್ಲಿಲ್ಲ, ಅದ್ರ ಬಗ್ಗೆ ವಾಯ್ಸ್ ರೇಸ್ ಮಾಡಿದ್ರು. ಹಾಗೆ ಸರ್ಕಾರ ಹೇಳ್ತು, ಓಕೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ನಾವು ಅದನ್ನ ಸರಿಪಡಿಸಿ ನಿಮಗೆ ಮತ್ತೊಂದು ದಿನಾಂಕನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ನ ಮಾಡಿದ್ರು. ಅಲ್ಲಿಗೆ ಅದು ಮುಗೀತು. ಈಗ ಬರ್ತಾ ಇರುವಂತ ವಿಷಯ ಏನು ಅಂತ ಹೇಳಿದ್ರೆ, ನೀವೆಲ್ಲ ರೇಷನ್ ನ ತಗೋಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ ಹೇಳಿ? ರೇಷನ್ ಡಿಪೋಗೆ ಹೋಗ್ತೀರಾ, ರೇಷನ್ ಕಾರ್ಡ್ ತಗೊಂಡ್ ಹೋಗ್ತೀರಾ. ರೇಷನ್ ಕಾರ್ಡ್ ತಗೊಂಡೋಗಿ ಅವರು ನಂಬರ್ನ ಹಾಕ್ತಾರೆ. ರೇಷನ್ ನಂಬರ್ನ ಹಾಕಿದ್ಮೇಲೆ ನಿಮ್ಗೆ ಒಂದು ಡೀಟೇಲ್ಸ್ ಬರುತ್ತೆ, ಅವ್ರಿಗೊಂದು ಡೀಟೇಲ್ಸ್ ಬರುತ್ತೆ. ಇವ್ರಿಗೆ ಎಷ್ಟು ಪೆಂಡಿಂಗ್ ಇದೆ, ಎಷ್ಟು ಅಕ್ಕಿ ಕೊಡ್ಬೇಕು, ಎಷ್ಟು ಬೆಳೆ ಕೊಡ್ಬೇಕು, ಅಥವಾ ಎಷ್ಟು ಹಣ ಬರ್ಬೇಕು ಅಂತ ಕಂಪ್ಲೀಟ್ ಡೀಟೇಲ್ಸ್ ಅವ್ರಿಗೆ ಸಿಗುತ್ತೆ ಡಿಪೋದವ್ರಿಗೆ. ಆಮೇಲೆ ನಿಮ್ನ ಬಯೋಮೆಟ್ರಿಕ್ ಮಾಡ್ತಾರೆ, ತಮ್ಮ ಇಂಪ್ರೆಷನ್ ತಗೋತಾರೆ, ನಿಮಗ್ ಬರ್ಬೇಕಾಗಿರೋ ರೇಷನ್ ನಿಮಗೆ ಕೊಟ್ಬಿಟ್ಟು ಕಳಿಸ್ತಾರೆ. ಇದೇ ಇಷ್ಟು ವರ್ಷದಿಂದ ನಡ್ಕೊಂಡ್ ಬಂದಿರುವಂತ ಪ್ರೊಸೀಜರ್. ಕರೆಕ್ಟ್ ಅಲ್ವಾ? ಈಗ ಸರ್ಕಾರದಿಂದ ಹೊಸದಾಗಿ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಇನ್ನು ಮುಂದೆ ನಾವು ಈ ರೀತಿ ಬಯೋಮೆಟ್ರಿಕ್ ಗಳನ್ನ ನಾವು ಮಾಡಕ್ ಹೋಗಲ್ಲ, ನಿಮ್ಗೆ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ ನಾವು ಸ್ಮಾರ್ಟ್ ವೇ ಅಲ್ಲಿ ನಿಮ್ಗೆ ರೇಷನ್ ಕಾರ್ಡ್ ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ ಮುಂದೆ ಅನ್ನಭಾಗ್ಯದ ಒಂದು ಸ್ಮಾರ್ಟ್ ಕಾರ್ಡ್ ನ ವಿತರಣೆನ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದಾಗ್ಲೂ ಅಲ್ಲೂ ಕೂಡ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಬಹಳಷ್ಟು ಮಾಹಿತಿನ ಕೊಟ್ಟಿದ್ವಿ. ಬಟ್ ಆ ಗೃಹಲಕ್ಷ್ಮಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ನ ಇನ್ನೂ ಕೂಡ ಕೊಡ್ಲಿಲ್ಲ, ಅದ್ರ ಬಗ್ಗೆ ಅಪ್ಡೇಟ್ಸ್ ಕೂಡ ಬರ್ಲಿಲ್ಲ. ಸೊ ಇದು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಅನ್ನಭಾಗ್ಯದ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ನ ಮಾಡಿರುವಂತವ್ರು. ಈಗ ಈ ಸ್ಮಾರ್ಟ್ ಕಾರ್ಡ್ ನ ಎಲ್ಲಿ ತಗೋಬೇಕು ಅಂತ ಹೇಳಿದ್ರೆ, ಈಗ 1 ತಿಂಗಳು ಟೈಮ್ ಕೇಳಿದ್ದಾರೆ, ಈ ಸ್ಮಾರ್ಟ್ ಕಾರ್ಡ್ ಗಳನ್ನ ಕೊಡ್ತೀವಿ ನಾವು ಅಂತ ಹೇಳಿ. ಸೊ ಸ್ಮಾರ್ಟ್ ಕಾರ್ಡ್ ಗಳಿಂದ ಬಹಳಷ್ಟು ಅನುಕೂಲ ಇದೆ. ಮುಂದೆ ಬರುವಂತ ಎಲ್ಲಾ ಯೋಜನೆಗಳು ಅಥವಾ ಸೌಲಭ್ಯ ಸೌಕರ್ಯಗಳು ಸರ್ಕಾರದಿಂದ ಬರುವಂತದ್ದು ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇವರು ಮಾತನ್ನ ಕೊಟ್ಟಿರುವಂತದ್ದು. ಈ ಸ್ಮಾರ್ಟ್ ಕಾರ್ಡ್ ನಮ್ಮ ರೇಷನ್ ಡಿಪೋ ಏನ್ ತಗೊಂತೀವಲ್ಲ, ಡಿಪೋಲೇ ಕೊಡ್ತಾರೆ. ಆದ್ರೆ ಇದಕ್ಕೆ 1 ತಿಂಗಳು ಕಾಲಾವಕಾಶನ ಕೇಳಿದ್ದಾರೆ. ಸೊ 1 ತಿಂಗಳು ವೇಟ್ ಮಾಡಿದ್ಮೇಲೆ ರೇಷನ್ ಕಾರ್ಡ್ ಅಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಇನ್ ಮುಂದೆ ನೀವು ಕಾರ್ಡ್ ಇಟ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ಸ್ಮಾರ್ಟ್ ಆಗಿ ಸ್ಮಾರ್ಟ್ ಕಾರ್ಡ್ ನ ಇಟ್ಕೊಂಡೋಗಿ ನಿಮ್ಗೆ ರೇಷನ್ ತಗೊಂಡ್ ಬರ್ಬೋದು. ಸೊ ಇದು ಅಪ್ಡೇಟ್ ನ ಸರ್ಕಾರದಿಂದ ಕೊಟ್ಟಿರುವಂತದ್ದು. ಆದ್ರೆ ಅನ್ನಭಾಗ್ಯ ಹಣ ಇನ್ನು ಕೆಲವರಿಗೆ ಬಂದಿಲ್ಲ, ಗೃಹಲಕ್ಷ್ಮಿ ಹಣ ಇನ್ನು ಕೆಲವ್ರಿಗೆ ಬಂದಿಲ್ಲ. ಇವರು ಬರ್ಬೇಕಾಗಿರೋ ಹಣ ಅದ್ರ ಬಗ್ಗೆ ಸೊಲ್ಯೂಷನ್ ನ ಕೊಡೋದು ಬಿಟ್ಬಿಟ್ಟು ಇವರು ಸ್ಮಾರ್ಟ್ ವೇಲಿ ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ತಾ ಇದಾರೆ. ಸ್ಮಾರ್ಟ್ ಆಗಿರೋ ಜಾಗದಲ್ಲಿ ಸ್ಮಾರ್ಟ್ ಆಗಿರೋ ವಿಷಯನ ಥಿಂಕ್ ಮಾಡಿದ್ರೆ ಇವತ್ತು ಸರ್ಕಾರದಿಂದ ಬರ್ತಾ ಇರುವಂತ ಎಷ್ಟೋ ಸೌಲಭ್ಯ ಸೌಕರ್ಯಗಳು ಎಲ್ಲಾ ಮನೆಗೂ ತಲುಪಿ ಎಲ್ಲರದ್ದು ಜೀವನ ಶೈಲಿ ಸುಧಾರಣೆ ಆಗಿರೋದು. ಇವರು ಇಲ್ದಿರೋದನ್ನೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಕ್ ಹೋಗ್ತಾ ಇದಾರೆ. ನನ್ಗಂತೂ ಅರ್ಥ ಆಗ್ತಿಲ್ಲ. ಅಟ್ಲೀಸ್ಟ್ ಗೃಹಲಕ್ಷ್ಮಿ ಅಥವಾ ಅನ್ನಭಾಗ್ಯದಲ್ಲಿ ಏನಾದ್ರೂ ಇನ್ಕ್ರಿಮೆಂಟ್ ನ ಮಾಡಿ ಇದ್ರೆ ಚೆನ್ನಾಗಿರೋದು. ಈ ಸ್ಮಾರ್ಟ್ ಕಾರ್ಡ್ ಇಟ್ಕೊಂಡ್ ಜನ ಏನ್ ಮಾಡ್ತಾರೆ? ಕರೆಕ್ಟ್ ಅಲ್ವಾ? ಸೊ ಇದು ಏನು ಮಾಡಕ್ ಆಗೋದಿಲ್ಲ. ಇವ್ರು ಏನೇನೋ ಹೊಸದಾಗಿ ಸರ್ಕಸ್ ಗಳನ್ನ ಮಾಡ್ತಾ ಇದಾರೆ. ಅದೇನೋ QR ಕೋಡ್ ಇರುತ್ತಂತೆ, ನಿಮ್ಮ ಡೀಟೇಲ್ಸ್ ಇರುತ್ತಂತೆ, ಅದನ್ನ ಸ್ಕ್ಯಾನ್ ಮಾಡಿದ ತಕ್ಷಣ ಡೀಟೇಲ್ಸ್ ಸಿಕ್ಬಿಡುತ್ತೆ ಅಂತ ಕೂಡ ಹೇಳ್ತಾ ಇರೋಂಥದ್ದು. ಸೊ ಕಾದ್ ನೋಡೋಣ ಇವ್ರು ಇನ್ನು ಹೊಸದಾಗಿ ಏನೇನ್ ರೂಲ್ಸ್ ತರ್ತಾರೆ ಅಂತ ಹೇಳಿ. ಸೊ ನಿಮ್ಗೇನ್ ಅನ್ನಿಸ್ತು? ಈ ಸ್ಮಾರ್ಟ್ ಕಾರ್ಡ್ ಅವಶ್ಯಕತೆ ಇದೆಯಾ, ಅಥವಾ ಸರ್ಕಾರದಿಂದ ಬರ್ತಾ ಇರೋಂಥ ಯೋಜನೆಗಳನ್ನೇ ಕರೆಕ್ಟ್ ಆಗಿ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಿಮ್ಗೂ ಅನ್ಸುತ್ತಾ? ನನಗೆ ಅನ್ಸ್ದಂಗೆ. ಸೊ ಏನ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಸದ್ಯಕ್ಕಿರುವಂತ ರೇಷನ್ ಕಾರ್ಡಿನ ಮಾಹಿತಿ ಇದು. ಹೊಸ ಕಾರ್ಡ್ಗೆ ಅಪ್ಲಿಕೇಶನ್ಸ್ ನ ಯಾವಾಗ ಓಪನ್ ಮಾಡ್ತಾರೆ ಅಥವಾ ಸರ್ವರ್ ಎಲ್ಲ ನೆಟ್ಟಿಗೆ ಯಾವಾಗಿರುತ್ತೆ, ಏನು ಕತೆ ಅಂತ ಎಲ್ಲ ಹೇಳಿ ತಿಳಿಸ್ತೀನಿ. ಸೊ ಹೊಸ ರೇಷನ್ ಕಾರ್ಡ್ ಆಗ್ಲಿ ಅಥವಾ ತಿದ್ದುಪಡಿಗಾಗ್ಲಿ ಇನ್ನೂ ಅವಕಾಶ ಎಲ್ಲೂ ಕೊಟ್ಟಿಲ್ಲ. ಸೊ ಕೊಟ್ಟ ಮೇಲೆ ನಾನು ನಿಮಗೆ ವಿಷಯನ ಹೇಳ್ತೀನಿ, ತಿಳಿಸ್ತೀನಿ. ಆ ವಿಡಿಯೋಗಳನ್ನ ನೀವು ಅಪ್ಡೇಟ್ ನೋಡ್ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲೇಬೇಕು. ಮಾಡಿದ್ರೆ ತಾನೇ ನಾನು ಮಾಡುವಂತ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರೋದು. ಹಾಗೇನೆ ಅಲ್ಲಿ ಬೆಲ್ ಐಕಾನ್ ಕಾಣಿಸ್ತಿದ್ಯಲ್ಲ, ಅದನ್ನ ಒತ್ತಿ, ಯಾವಾಗ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬರುತ್ತೆ.
ಇನ್ನ ನಾನೇನೋ ಬಿಸಿ ಇದೆ, ವಿಡಿಯೋ ನೋಡಕ್ಕಾಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬಿಡಿ. ನನ್ನ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬಿಟ್ರೆ ಎಲ್ಲಾ ವಿಡಿಯೋಸು ಪ್ರತಿನಿತ್ಯ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಇವತ್ ನೋಡಕ್ಕಾಗಿಲ್ವಾ, ನಾಳೆ ನೋಡಿ ಕುತ್ಕೊಂಡು ಪೀಸ್ ಆಗಿ ಯಾಕೆ ಟೆನ್ಷನ್ ಮಾಡ್ಕೊಂತೀರಾ, ನಾವೆಲ್ಲ ಅದಕ್ಕೂ ಸೊಲ್ಯೂಷನ್ ಇಟ್ಟಿರ್ತೀವಲ್ವಾ. ಸೊ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.